ಬೇಸಿಕ್ ಇನ್ಫಾರ್ಮೇಶನ್. ಹೆಸರು ಬರೆಯಕ್ಕಾಗಲ್ಲ ಅನ್ನೋ ಒಂದು ರೀಸನ್ ಮೇಘ ಅಂತ ಹೆಸರಿಟ್ಟಿದ್ದಾರೆ. ಇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಿಯರ್ ಬೆಸರಳ್ಳಿ ಅಂಡರ್ PU ಕಾಲೇಜ್. ಐ ಗಾಟ್ ದಿಸ್ ಕೋರ್ಸ್ ಫಾರ್ ಫ್ರೀ. ಅದಾದ್ಮೇಲೆ ಶುರು ಆಯ್ತು ನೋಡಿ ದೊಡ್ಡ ಗಂಡಾಂತರ ಅಂತ. ಲವ್ ಹರ್ ಸೋ ಮಚ್ ಗೈಸ್. ಫೀಲಿಂಗ್ ಇದೆಯಲ್ಲ ಗೈಸ್, what next ಅನ್ನೋದು. ಟಯರ್ಡ್ ಆಫ್ ಎವ್ರಿಥಿಂಗ್ ಗೈಸ್. ಫ್ಯಾನ್ ಆಫ್ ಸ್ಯಾಮ್ ಸಮಿ. ಸ್ಯಾಮ್ ಅಂತ ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್. ತಲಾ ಫಾರ್ ಅ ರೀಸನ್. ನಾಗಶ್ರೀ, ಕಡ್ಡಿ, ಲಿಖಿತಾ ಮನುಶ್ರೀ ಮೊದಲನೇ ಮಗಳಲ್ವಾ, ಅದಕ್ಕೆ ಸ್ವಲ್ಪ ಪ್ರೀತಿ ಕರುಣೆ ಕಾಳಜಿ ಎಲ್ಲ ಜಾಸ್ತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಫಸ್ಟ್ ಅಲ್ಲಿ ಮಾಡ್ಬೇಕಾಗಿದ್ದ ವಿಡಿಯೋನ ಸಮ್ವೇರ್ ಇವಾಗ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದು ನಾವು ಗದಗ್ ಹೋಗಿದ್ದು ವ್ಲಾಗು. ಲೈಕ್ ನಾನು ಸುಮ್ಮನೆ ಶೂಟ್ ಮಾಡಿದ್ದೆ ರ್ಯಾಂಡಮ್ ಆಗೋದನ್ನ, ಬಟ್ ಅದು ಚೆನ್ನಾಗಿತ್ತು. ಅದಕ್ಕೆ ಏನೋ ನನಗೆ ಇಷ್ಟ ಹಾಕ್ಬೇಕನ್ನಿಸ್ತು, ಸೊ ಜಸ್ಟ್ ಹಾಕ್ಬಿಟ್ಟೆ. ಸೊ ನಾವು ಐ ಜಸ್ಟ್ ವಾಂಟೆಡ್ ಯು ಪೀಪಲ್ ಟು ನೋ ಮೀ ಹೂ ಐ ಆಮ್. ಲೈಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಕ್ವೆಶನ್ಸ್ ಹಾಕಿ ರ್ಯಾಂಡಮ್ ಆಗಿ ತೆಗೆದು ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು, ಫಸ್ಟ್ಲಿ ನಂದು ಪ್ರೈವೇಟ್ ಅಕೌಂಟ್, ಪಬ್ಲಿಕ್ ಅಕೌಂಟೇ ಅಲ್ಲ. ನಾನು ಅಲ್ಲಿ ಕ್ವೆಶನ್ಸ್ ಕೇಳಿದ್ರು ನನ್ನ ಫ್ರೆಂಡ್ಸೇ ನನ್ನ ಕ್ವೆಶನ್ಸ್ ಕೇಳೋದು, ಇನ್ನು ಯಾರೂ ಕೇಳಲ್ಲ ಅಂತ ನಂಗೆ ಗೊತ್ತು. ಸೊ ಅದಕ್ಕೆ ಸುಮ್ಮನೆ ನಾನೇ ಮಾಡೋಣ, ಲೈಕ್ ಬೇಸಿಕ್ ಇನ್ಫಾರ್ಮೇಶನ್ ಅದನ್ನ ಕೊಡೋಣ ಹೇಳೋಣ ಅಂತ ಇದೊಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ನನ್ನ ಹೆಸರು ಮೇಘರಾಜ್ ಅಲ್ಲ, ಮೇಘ MR ಅಂತ. ಲೈಕ್ ಅದು ನಮ್ಮ ಪಪ್ಪ ಹೆಸರು ರಾಜು ಅಂತ. ಅದಕ್ಕೆ ನಮ್ಮ ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳ್ತೀನಿ ಗೈಸ್. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮಗೆ ಇಷ್ಟ ಆಯಿತು ನನ್ನ ಹೆಸರು ಮೇಘರಾಜ್ ಅಂತ ಹೇಳೋಕ್ಕೆ. ನಮ್ಮ ಪಪ್ಪಾಗೆ ಇಷ್ಟ ಆಯ್ತು, ಆ್ಯಕ್ಚುಲಿ ನಮ್ಮ ಅಮ್ಮಗಲ್ಲ, ನಮ್ಮ ಪಪ್ಪಾಗೆ ಇಷ್ಟ ಆಯಿತು. ಡಿಪ್ರೆಷನ್. ಬಟ್ ನಮ್ಮಮ್ಮ ಏನು ಮಾಡಿದ್ರು ಅಂತಂದರೆ, ನಮ್ಮಮ್ಮ ಮತ್ತು ನಮ್ಮ ಮಾವ ಇಬ್ಬರು ಸೇರಿಕೊಂಡು, ಇಲ್ಲ ಚಿಕ್ಕ ಮಗು ಅವಳಿಗೆ ಹೆಸರು ಬರೆಯೋಕ್ಕಾಗಲ್ಲ ಅನ್ನೋ ಒಂದು ರೀಸನ್, ಅದು ಒಂದೇ ಒಂದು ರೀಸನ್ಗೆ ನನಗೆ ಮೇಘರಾಜ್ ಅಂತ ಹೆಸರಿಡಿದೆ, ಮೇಘ ಅಂತ ಹೆಸರಿಟ್ಟಿದ್ದಾರೆ ಗೈಸ್. ಸಿಂಪಲ್ ಆಗಿರಲಿ, ಬರೆಯೋಕ್ಕೂ ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಮೇಘ ಅಂತ ಹೆಸರಿಟ್ರು. ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ನನ್ನ ಹೆಸರು ಮೇಘ MR ಅಂತ. ನಾನು ನಮ್ಮೂರು ಬಂದು ಮಂಡ್ಯ ಹತ್ರ. ನಮ್ಮ ಮನೇಲಿರೋದು ನಾನು, ನಮ್ಮ ಪಪ್ಪ, ನಮ್ಮ ಮಮ್ಮಿ, ದೆನ್ ನನ್ನ ವೇಸ್ಟ್ ಫೆಲೋ ನನ್ನ ತಂಗಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನನ್ನ ತಂಗಿ ಕೂಡ ಓದ್ತಾ ಇದ್ದಾಳೆ. ನಮ್ಮ ಪಪ್ಪ, ನಮ್ಮಮ್ಮ, ನಾನು, ನನ್ನ ತಂಗಿ ಅಷ್ಟೇ. ಒಂದು ಚಿಕ್ಕ ಫ್ಯಾಮಿಲಿ ಗೈಸ್ ನಮ್ಮದು. IAS ಕ್ವಾಲಿಫಿಕೇಶನ್ ಬಂದು ನಂದು BE ಗ್ರ್ಯಾಜುಯೇಟ್ ಇನ್ನೂ ಆಗಿಲ್ಲ, ಸಮಯ ಆಗ್ತೀವಿ. ಲೈಕ್ ನಂಗೆ ಮುಗ್ದಿದೆ ಎಕ್ಸಾಮ್ಸ್ ಆ್ಯಕ್ಚುಲಿ, ಇನ್ನೂ ರಿಸಲ್ಟ್ಸ್ ಬಂದಿಲ್ಲ ಅಷ್ಟೇ. ರಿಸಲ್ಟ್ಸ್ ಬಂದಮೇಲೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡ್ತೀನಿ ಗ್ರ್ಯಾಜುಯೇಟ್ ಆಗಿದ್ದೀನಿ ಅಂತ. ಗ್ರ್ಯಾಜುಯೇಷನ್ ಡೇದು ಆಗ್ತೀನಿ ಗೈಸ್ ನಾನು. ಓಕೆ, ನಾನು ತೊಗೊಂಡಿದ್ದ ಕೋರ್ಸ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ. ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ದೆನ್ ಏನೇನು ಹೇಳಬೇಕು, ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ನಾನು ಓದಿದ್ದು ಬಂದು ಚೆನ್ನಮ್ಮ ಕಾನ್ವೆಂಟ್ ಅಂತ ನಮ್ಮೂರಲ್ಲಿದೆ. ದೆನ್ ಅದಾದಮೇಲೆ ನಾನು ಮೊರಾರ್ಜಿ ಎಕ್ಸಾಮ್ ಬರೆದಿದ್ದೆ. ಮೊರಾರ್ಜಿ ಎಕ್ಸಾಮಿಂದ ಸೆಲೆಕ್ಟ್ ಆಗಿ ನನಗೆ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸೀಟ್ ಸಿಕ್ಕಿತ್ತು. ಅದು ಫಸ್ಟ್ಲಿ ಮದ್ದೂರಲ್ಲಿತ್ತು, ದೆನ್ ಅದಾದಮೇಲೆ ಅದು ಅರ್ಲಹಳ್ಳಿ ವಿಚ್ ಇಸ್ ನಿಯರ್ ಬೆಸಗರಳ್ಳಿ, ಅಲ್ಲಿಗೆ ಶಿಫ್ಟ್ ಆಯಿತು. ದೆನ್ ನಾನು 10th ಅಲ್ಲಿ ಓದಿದ್ದು. ಲೈಕ್ ಅದು ಕಿತ್ತೂರಾಣಿ ಚೆನ್ನಮ್ಮ ಅಂತಂದರೆ ಇಟ್ಸ್ ಬೇಸಿಕಲಿ ಅ ಗರ್ಲ್ಸ್ ಸ್ಕೂಲ್ ಗೈಸ್, ನೋ ಬಾಯ್ಸಸ್ ಆರ್ ದೇರ್. ಲೈಕ್ ನಂಗೆ ಅವಾಗ ಎಷ್ಟು ಚಂದ ಇರ್ತಿತ್ತು ಅಂದರೆ, ಟ್ರೂ ಕನೆಕ್ಷನ್ಸ್ ಗೈಸ್. ಅದು ಟ್ರೂ ಕನೆಕ್ಷನ್. ತುಂಬ ಕ್ವಾಟ್ಲೆ ಮಾಡಿದ್ದೀವಿ, ತುಂಬ ತರಲೆ ಮಾಡಿದ್ದೀವಿ, ತುಂಬ ಜಗಳ ಮಾಡಿದ್ದೀವಿ, ತುಂಬ ಮಾತಾಡಿದ್ದೀವಿ. ದೇ ಆರ್ ದ ಬೆಸ್ಟ್ ಗೈಸ್. ಅದು ನನ್ನ ಸ್ಕೂಲ್ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಗೈಸ್. ಸ್ಟಿಲ್ ದೇ ಆರ್ ಇನ್ ಟಚ್. ಐ ಆಮ್ ಸೋ ಗ್ಲ್ಯಾಡ್ ದೇ ಆರ್ ವಿತ್ ಮೀ ಸ್ಟಿಲ್ ನಾವು. ಸೊ ನಾನು PU ಮಾಡಿದ್ದು ಬಂದು ಮಾಂಡವ್ಯ PU ಕಾಲೇಜಲ್ಲಿ. ಅದಾದಮೇಲೆ ನಾವು CET ಎಕ್ಸಾಮ್ಸ್ ತೊಗೊಂಡಿದ್ವಿ. CET ಇಂಜಿನಿಯರಿಂಗ್ ಸೀಟ್ ಸಿಕ್ತು ಗೈಸ್. ಆ್ಯಕ್ಚುಲಿ ನನಗೆ ಫಸ್ಟ್ ರೌಂಡಲ್ಲಿ ಪ್ರೆಸಿಡೆನ್ಸಿ ಸಿಕ್ಕಿತ್ತು, ಬಟ್ ನಮ್ಮ ಪೇರೆಂಟ್ಸಿಗೆ ಬ್ಯಾಂಗ್ಳೂರಿಗೆಲ್ಲ ಕಲ್ಸೋದು ಬೇಡ, ಅವ್ರಿಗೇನಿದ್ರು ಇಲ್ಲೇ ಇರಬೇಕು, ಸುತ್ತಮುತ್ತ ಇರಬೇಕು ಅನ್ನೋದಿತ್ತು ತಲೆಯಲ್ಲಿ. ಅದಕ್ಕೋಸ್ಕರ ಬೆಳ್ಳೂರು ಕ್ರಾಸ್ ನಾನು ಹಾಕಿರಲಿಲ್ಲ ಫಸ್ಟ್ ರೌಂಡಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ BGS ITನ. ಅದಾದಮೇಲೆ ನಮ್ಮ ತೇಜು ಅಕ್ಕ ಕೂಡ ಅಲ್ಲೇ ಇದ್ದಿದ್ದು. ಸೊ ಅದೊಂದು ರೀಸನಿಗೆ ನಮ್ಮಮ್ಮ ಅಲ್ಲಿ ಜಾಯ್ನ್ ಆಗು, ಚೆನ್ನಾಗಿದೆ, ನಮ್ಮ ಅಕ್ಕ ಹೇಳಿದ್ರು ಚೆನ್ನಾಗಿದೆ ಅಂತ. ಅದಕ್ಕೆ ಬೆಳ್ಳೂರು ಕ್ರಾಸ್ BGS ITಗೆ ಜಾಯ್ನ್ ಆದೆ. ದೆನ್ 1, 2, 3, 4 ಅಂತ 4 ವರ್ಷ ಇಂಜಿನಿಯರಿಂಗ್ ಮುಗಿಸಿದೆ. ಕರೆಂಟ್ಲಿ ನಾನು ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ ಇನ್ ಬ್ಯಾಂಗ್ಳೂರ್. ದಟ್ ನನ್ಗೆ ಒಂದು ವಿಷಯ ಏನಂತಂದರೆ, ಐ ಗಾಟ್ ದಿಸ್ ಕೋರ್ಸ್ ಫಾರ್ ಫ್ರೀ ಅಂಡರ್ VTU ಇಂದ ನನಗೆ ಸಿಕ್ಕಿದ್ದು. ಐ ಡೋಂಟ್ ನೋ ಹೆಂಗೆ ಸಿಕ್ತಂತ, ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ನನಗೆ ಒಂದಿನ ರ್ಯಾಂಡಮ್ ಆಗಿ ಒಂದು ಕಾಲ್ ಬಂತು. ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಕೋರ್ಸ್ ಸಿಕ್ಕಿದೆ ಈ ಥರ, ನೀವು ಯಾವಾಗ ಜಾಯ್ನ್ ಆಗ್ತೀರಾ, ನಿಮ್ದು ಜಾಯ್ನಿಂಗ್ ಡೇಟ್ ಹೇಳ್ಬೋದಾ ಅಂತ ಕೇಳಿದ್ರು. ನಾನು ಕನ್ಫ್ಯೂಸ್ ಆಗಿದೆ, ಲೈಕ್ ನಿಜವಾಗ್ಲೂ ಸಿಕ್ಕಿದೆಯೋ ಆರ್ ಫ್ರಾಡ್ ಏನು ಅಂತ ಗೊತ್ತಾಗಲಿಲ್ಲ ಗೈಸ್. ಸಡನ್ನಾಗಿ ಒಂದಿನ ಯಾರಾದ್ರೂ ಹಿಂಗೆ ಕಾಲ್ ಮಾಡಿ ಹೇಳಿದ್ರೆ ನಿಮ್ಗೂ ಹಂಗೆ ಅನ್ಸುತ್ತಲ್ವ, ಜಸ್ಟ್ ನನಗೂ ಇಮ್ಯಾಜಿನ್ ಮಾಡಿ ನಮಗೂ ಹಂಗೆ ಅನಿಸಿತ್ತು. ಅವಾಗ ಅನಿಸ್ತು, ಓಕೆ ಒಂದು ಸ್ವಲ್ಪ ಬ್ರಾಂಚ್ ವಿಸಿಟ್ ಮಾಡಿ ನೋಡೋಣ, ಆಮೇಲೆ ಇಷ್ಟ ಆದರೆ ಮಾತ್ರ ಸೇರ್ಕೊಳ್ಳೋಣ, ಸುಮ್ಮನೆ ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ
ಬ್ರಾಂಚ್ನ ಒಂದಿನ ಬಂದು ವಿಸಿಟ್ ಮಾಡಿದೆ. ನಂಗೆ ತುಂಬ ಇಷ್ಟ ಆಯಿತು. ದೆನ್ ಅದಕ್ಕೆ ವಿಸಿಟ್ ಮಾಡಿ ನೆಕ್ಸ್ಟ್ 2 ಡೇಸಿಗೆ ಪಿ ಜಿಗೆ ಶಿಫ್ಟ್ ಆಗಿಬಿಟ್ಟೆ. ಬಂದುಬಿಟ್ಟೆ ನಾನು ಬೇಗ ಅದು ಇತ್ತು ಗೈಸ್ ನನ್ನ ತಲೆಯಲ್ಲಿ. ಆ್ಯಕ್ಚುಲಿ ನಾವು ಅವಾಗ 8th ಸೆಮ್ಮು, ನಾವು ಕ್ಲಾಸಸ್ಗೂ ಅಷ್ಟು ಹೋಗ್ತಿರ್ಲಿಲ್ಲ. ಏನು ಮಾಡೋದು ಅಂತ ಅಂದ್ಬಿಟ್ಟು ಜಾಯಿನ್ ಆಗಿಬಿಟ್ಟೆ. ಜಾಯಿನ್ ಆಗಿ 2 ವೀಕ್ಸ್ ಚೆನ್ನಾಗಿ ಹೋಗ್ತಿದ್ದೆ, ಕ್ಲಾಸಿಗೆಲ್ಲ ಚೆನ್ನಾಗಿತ್ತು. ಅದಾದ್ಮೇಲೆ ಶುರು ಆಯಿತು ನೋಡಿ ದೊಡ್ಡ ಗಂಡಾಂತರ ಅಂತ. ಆ ಟೈಮಲ್ಲಿ ಸೆಮ್ ಎಕ್ಸಾಮ್ಸ್ ಬೀಳ್ತು, ಇಂಟರ್ನಲ್ಸ್ ಬೀಳ್ತು, ಎಲ್ಲ ಈ ಕಡೆ ಈ ಕೋರ್ಸ್ ಮಾಡಲ್ಲ, ಈ ಕಡೆ ಆ ಸೆಮ್ ಎಕ್ಸಾಮ್ಸ್ ಬರಲಿಲ್ಲ. ಫುಲ್ ಕನ್ಫ್ಯೂಸ್ ಆಗಿದ್ದೆ. ಅದಕ್ಕೆ ಒಂದು ಸ್ಮಾಲ್ ಬ್ರೇಕ್ ಇರಲಿ ಅಂತ ನಾನು ಆ 2 ವೀಕ್ಸ್ ಬ್ಯಾಂಗ್ಳೂರಿಗೆ ಹೋಗಲಿಲ್ಲ. ಊರಲ್ಲೇ ಇದ್ದು ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಅದಾದ್ಮೇಲೆ ಮತ್ತೆ ರಿಟರ್ನ್ ವಾಪಸ್ ಬಂದಿದ್ದೀನಿ ಇವಾಗ. ದೆನ್ ಕೋರ್ಸ್ನ ಮತ್ತೆ ಫಸ್ಟಿಂದ ನಾನು ಕೋಆರ್ಡಿನೇಟರ್ಗೆ ಇನ್ಫಾರ್ಮ್ ಮಾಡಿದೆ, ಲೈಕ್ ಸರ್ ನೋ ಈ ಥರ ಆಗಿತ್ತು, ನನ್ನ ಪ್ರಾಬ್ಲಮ್ಸ್ ಇತ್ತು, ಸೊ ಹ್ಯಾವ್ ನಾಟ್ ಅಟೆಂಡೆಡ್ ಸೋ ಮೆನಿ ಕ್ಲಾಸಸ್, ಸೊ ಹೊಸ ಬ್ಯಾಚಿಗೆ ಜಾಯ್ನ್ ಆಗ್ತೀನಿ ನಾನು ಅಂತ ಕೇಳಿದೆ. ಅದಕ್ಕೆ ಈ ಸೈಡ್ ಓಕೆ. ಸೊ ಹಂಗಾಗಿ ಇವಾಗ ಮತ್ತೆ ಎಲ್ಲ ಹೊಸ ಬ್ಯಾಚಿಗೆ ಜಾಯ್ನ್ ಆಗಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಅನ್ಕೊಂತಿರ್ತೀನಿ ನಮ್ಮ ಪಪ್ಪ ಅಮ್ಮನ ಜೊತೆ ಎಲ್ಲ ವ್ಲಾಗ್ ಮಾಡ್ಬೇಕಂತ, ಬಟ್ ಆಗೋದೇ ಇಲ್ಲ. ಫುಲ್ ನನಗೆ ಆ್ಯಕ್ಚುಲಿ ಮರ್ತೇ ಹೋಗುತ್ತೆ. ನನಗೆ ತುಂಬ ಮರ್ಬಿದೆ ಅನ್ಸುತ್ತೆ. ಯಾವಾಗಲೂ ಮರ್ತೋಗ್ತೀನಿ ವ್ಲಾಗ್ ಮಾಡ್ಬೇಕಂತೆಲ್ಲ ಅಂದ್ಕೊಂಡಿರ್ತೀನಿ, ಮರ್ತೇ ಹೋಗಿರ್ತೀನಿ ಗೈಸ್. ಬಟ್ ಗೈಸ್ ಆ್ಯಕ್ಚುಲಿ ನನ್ನ ತಂಗಿ ಒಬ್ಳು ಇನ್ಫ್ಲುಯೆನ್ಸರ್, ಈ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದಾಳೆ ಅಷ್ಟೇ ಗೈಸ್. ಈಗ ಇಂಜಿನಿಯರಿಂಗ್ ಕರೆಂಟ್ಲಿ ಮುಗಿಸಿದ್ದೀನಿ. ನಾನು ಪೆಟ್ ಲವರ್ ಅಲ್ಲ, ಬಟ್ ಸ್ಟಿಲ್ ನನಗೆ ನಮ್ಮ ಮನೆಗೆ ನಮ್ಮ ಪಪ್ಪನ ಫ್ರೆಂಡ್ ಮನೆಯಿಂದ ಒಂದು ಬೆಕ್ನ ತೊಗೊಂಡ್ಬರ್ತಾರೆ. ಐ ಲವ್ ಹರ್ ಸೋ ಮಚ್ ಗೈಸ್. ಆ ನೇಮ್ ಇಸ್ ಸಿಬು. ನಾನೇ ಇಟ್ಟಿರೋ ನೇಮ್ ಸಿಬು 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 ಅಂತ ಕರೀತಾ ಇರ್ತಾರೆ ನಮ್ಮ ಮನೇಲಿ. ನಂಗೆ ಅವಳಂದ್ರೆ ಎಷ್ಟು ಇಷ್ಟ ಅಂತಂದ್ರೆ ಮಾತಾಡು ಕಂಡ್ರೆ ಮೊದಲು ನಮ್ಮ ಅಪ್ಪ ಅಮ್ಮ ಅಷ್ಟು ಇಷ್ಟಪಡ್ತಿಲ್ಲ, ಇವಾಗ ಅವರು ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ನನ್ನ ತಂಗಿಗೆ ಅವ್ಳು ಕಂಡ್ರೆ ಆಗಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂಥರ. ನನಗೆ ನಮ್ಮ ಸಿಬು ಅಂದರೆ ತುಂಬ ಇಷ್ಟ. ಇಷ್ಟು ನನಗೆ ತುಂಬ 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 ಇಷ್ಟ. ನಾನು ವಿಡಿಯೋ ಕಾಲ್ ಮಾಡಿದವಳು ಅಷ್ಟೇ ನಮ್ಮ ಮನೇಲಿ. ನನ್ನ ತಂಗಿ ಫಸ್ಟ್ ಕೇಳಿದೆ ಅಷ್ಟೇ, ಸಿಬು ತೋರಿಸು ಅಂದರೆ ಅವಳಿಗೂ ನಾನು ಕಂಡ್ರೆ ಅಷ್ಟೇ ಇಷ್ಟ ಗೈಸ್. ನಾನು ಮಲ್ಕೊಳಕ್ಕೆ ಹೋಗ್ತೀನಿ ಅಂದರೆ ಅವಳು ಕೂಡ ನನ್ನ ಜೊತೆ ಬಂದು ಮಲ್ಕೊತಾಳೆ. ಆ ಫೀಲಿಂಗ್ ಇದೆಯಲ್ಲ ಗೈಸ್, ಇಟ್ಸ್ ಆಸಮ್ ಗೈಸ್, ಬ್ಯೂಟಿಫುಲ್. ಸೊ ದೆನ್ ನನಗೆ ಲಿಮಿಟೆಡ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ದೋಸ್ ಪೀಪಲ್ ಹೂ ಆರ್ ವಿತ್ ಮೀ ಟಿಲ್ ನೌ. ಕೆಲವರು ಬಂದು ಹೋಗಿದ್ದಾರೆ, ಲೀವ್ ದೆಮ್ ಅಷ್ಟೇ. ಇನ್ನೇನು ಹೇಳೋದು? ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇದಿಷ್ಟು ಒಂದ್ ಕಡೆ ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಇನ್ನೂ ಒಂದು ಕಡೆ ಇದೆ ನನ್ನ ತಲೆಯಲ್ಲಿ. ಡೋಂಟ್ ನೋ ಗೈಸ್, ಬಟ್ ನನಗೆ MS ಮಾಡ್ಬೇಕಂತ ಒಂದು ತಲೆಯಲ್ಲಿದೆ. ನಂಗೆ ಆ್ಯಕ್ಚುಲಿ ಇಷ್ಟ ನಂಗೆ ಅಬ್ರಾಡಲ್ಲಿ ಮಾಡ್ಬೇಕಂತ. ನಾನು ನಮ್ಮ ಪಪ್ಪ ಅಮ್ಮಂಗೂ ಹೇಳಿದ್ದೀನಿ, ಅವ್ರು ಮಾಡಂತ ಹೇಳ್ತಾರೆ. ಬಟ್ ಇನ್ನೇನು ಅನ್ಸುತ್ತೆ ಅಂತಂದರೆ, ನನ್ನ ಸೀನಿಯರ್ ನಂಗೆ ಸಜೆಸ್ಟ್ ಮಾಡಿದ್ದು ಏನಂತಂದರೆ, ಫಸ್ಟ್ಲಿ ನಾವು 1-2 ಇಯರ್ಸ್ ಆದರೂ ಇಂಡಿಯಾಲಿ ವರ್ಕ್ ಮಾಡಬೇಕು, ಇಲ್ಲೇ ಇದ್ದು ವರ್ಕ್ ಮಾಡಿ ನಾವು ಅರ್ನ್ ಮಾಡಿ ದುಡ್ಡಲ್ಲಿ ಹೋಗಬೇಕು, ಸುಮ್ಮನೆ ಪೇರೆಂಟ್ಸ್ಗೆ ಪ್ರೆಷರೈಸ್ ಮಾಡಬಾರ್ದು ಅಂತಂದರು. ಅವಾಗ ಅನ್ನಿಸ್ತು ಹೌದು ಅವ್ರು ಹೇಳಿದ ಸತ್ಯ. ಬಿಕಾಸ್ ನಮಗೆ ಎಜುಕೇಷನ್ಗೆ ಇಷ್ಟೊಂದೆಲ್ಲ ಹಣ ಖರ್ಚು ಮಾಡಿದ್ದಾರೆ, ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮೇಲೆ. ಅದನ್ನು ಮತ್ತೆ ಬೇಕು ನಾವು ಓದಬೇಕಂತ ಕೇಳೋದು ಐ ಡೋಂಟ್ ಥಿಂಕ್ ಇಟ್ಸ್ ಫೇರ್. ಸೊ ನಾನು ಅದೊಂದು ಥಾಟ್ನ ಅಲ್ಲೇ ಕ್ವಿಟ್ ಮಾಡಿದ್ದೀನಿ ತಲೆಯಲ್ಲಿ. ಇವಾಗಿರೋದು ಒಂದೇ ಇದ್ದು ಕೋರ್ಸ್ ಮುಗಿಸಿ ಒಳ್ಳೆ ಕಂಪ್ನಿ ತೊಗೋಬೇಕಂತ. ಅದು ವಾಟ್ ನೆಕ್ಸ್ಟ್ ಅನ್ನೋದು ತುಂಬ ಕಾಡ್ತಿದೆ ಗೈಸ್ ತಲೆಯಲ್ಲಿ. ಎಲ್ಲ ತಲೆಯಲ್ಲೂ ಕೂತಿರುತ್ತೆ ಇವಾಗ. ವಾಟ್ ನೆಕ್ಸ್ಟ್ ಏನು ಮಾಡೋದು ಎಲ್ಲ ಅಷ್ಟೇ. ಕೋರ್ಸಿಗೆ ಜಾಯ್ನ್ ಆಗ್ತಾರೆ, ಆ ಕೋರ್ಸ್ ಈ ಕೋರ್ಸ್. ಟಯರ್ಡ್ ಆಫ್ ಎವ್ರಿಥಿಂಗ್ ಗೈಸ್. ಹಂಗೆ ಅನಿಸ್ಬಿಟ್ಟೆ, ಟಯರ್ಡ್ ಆಫ್ ಎವ್ರಿಥಿಂಗ್. ಅಪಾರ್ಟ್ ಫ್ರಮ್ ದಿಸ್, ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಇಂಟೆನ್ಷನ್ ಏನಂತ ಅಂದರೆ, ಇಂಟೆನ್ಷನ್ಸ್ ಅಂತಲ್ಲ, ಐ ಲವ್ ಸ್ಯಾಮ್ ಸಮೀರ್ ಗೈಸ್. ನಾನು ಯೂಜ್ ಫ್ಯಾನ್ ಆಫ್ ಸ್ಯಾಮ್ ಸಮೀರ್. ಸ್ಯಾಮ್ ಅಂತಿರ್ತೀನಿ ಯಾವಾಗಲೂ. ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತು, ಯಾವಾಗಲೂ ಸ್ಯಾಮ್ ಸಮೀರ್ ಅಂತಿರ್ತೀನಿ. ನಾನು ನಿಮಗೆ ನಂಬ್ತಿರೋ ಬಿಡ್ತಿರೋ, ಈವನ್ ಒಂದು ವ್ಲಾಗ್ನ ಕೂಡ ಮಿಸ್ ಮಾಡಿದೆ ನೋಡಿದ್ದೀನಿ ನಾನು. ಒಂದು ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಅಷ್ಟು ಅಡಿಕ್ಷನ್ ಗೈಸ್. ನನಗೆ ಏನೋ ಊಟ ಮಾಡಬೇಕಾದ್ರೆ ಅವ್ರು ವ್ಲಾಗ್ ನೋಡಲಿಲ್ಲ ಅಂದರೆ ನಂಗೆ ಊಟ ಸೇರಲ್ಲ, ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನಮ್ಮ ಪಪ್ಪ ಅಮ್ಮ ಬೈತಿರ್ತಾರೆ, ಯಾವಾಗಲೂ ಯಾಕೆ ನೋಡ್ತೀಯ ಅವ್ನು. ಬಟ್ ಅಷ್ಟಿಷ್ಟ ಗೈಸ್. ದ ವೇ ಈ ಮೋಟಿವೇಟರ್ಸ್ ಈಸ್ ಸಮ್ ಬೆಸ್ಟ್ ಗೈಸ್. ಇವಾಗ ಅವ್ರು 1 ಮಿಲಿಯನ್ ಬೇರೆ ಆಗಿದೆ ಗೈಸ್. ಅವು ಕೂಡ ಎಕ್ಸ್ಪ್ಲೈನ್ ದಟ್ ಫೀಲಿಂಗ್. ಒಂದು ಕೊಟ್ಟಿದ್ದಿಲ್ಲ ಗೈಸ್, ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್. ಡೆಫಿನೆಟ್ಲಿ ಅವ್ರ ವಿಷಯದಲ್ಲಿ ಅದು ತುಂಬ ನಿಜ ಆಗಿದೆ. ಸೊ ನನ್ನ ಫೇವ್ರೆಟ್ ಇನ್ಫ್ಲೂಯೆನ್ಸರ್ ಬಂದು ಸ್ಯಾಮ್ ಸಮೀರ್. ದೆನ್ ಮೈ ಫೇವ್ರೆಟ್ ಹೀರೋ ಬಂದು ನನ್ನ ಇನ್ಸ್ಪಿರೇಷನ್ ಅಪ್ಪು ಸರ್. ನನಗೆ ಕ್ರಿಕೆಟ್ ನೋಡೋದು ಅಂದರೆ ತುಂಬ ಇಷ್ಟ. ಹುಚ್ಚು ಗೈಸ್, ಇಷ್ಟ ಅನ್ನೋದಕ್ಕಿಂತ ಹುಚ್ಚು. ನಾನು ಆಮ್ ಅ CSK ಫ್ಯಾನ್. ತಲಾ ಫಾರ್ ಅ ರೀಸನ್. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಅಪೂರ್ವ, ನಾಗಶ್ರೀ, ಕಡ್ಡಿ, ಲಿಖಿತಾ ಮನುಶ್ರೀ. ಕಾಲೇಜಲ್ಲಿದ್ದಾಗ ಅಷ್ಟಾಗಿ ಬ್ಲಾಗ್ಸ್ ವಿಡಿಯೋಸ್ ಏನೂ ಮಾಡಿಲ್ಲ.
ನನಗೆ ಇವಾಗ ಅನಿಸ್ತಿದೆ ನಾನು ಫಸ್ಟ್ ಇಯರಿಂದಾನೇ ವೀಡಿಯೋಸ್ ಬ್ಲಾಗ್ಸ್ ಎಲ್ಲ ಮಾಡಿದರೆ ನಿಜವಾಗ್ಲೂ ಎಷ್ಟು ಚಂದ ಇರ್ತಿತ್ತು. ಫುಲ್ ಇಡೀ ಕಾಲೇಜ್ ಲೈಫ್ನ ಥ್ರೂ ಔಟ್ ಒಂದು ಮೆಮರೀಸ್ ಆಗಿ ನಾನು ಇಟ್ಕೊಳ್ಬೋದಿತ್ತು. ಲೈಕ್ ಏನು ಮಾಡೋಕ್ಕಾಗಲ್ಲ ಗೈಸ್. ದೆನ್ ಇನ್ನೇನು ಹೇಳಬೇಕು ಅಷ್ಟೇ ಗೈಸ್. ಆದರೆ ನಮ್ಮ ಪಪ್ಪ ಅಮ್ಮಂಗೆ ನನ್ನ ತಂಗಿಗಿಂತ ನನ್ನ ಕಂಡ್ರೆ ತುಂಬ ಇಷ್ಟ ಗೈಸ್. ಅದ್ಮಾದ್ರೆ ಹೇಳ್ತೀನಿ, ನಮ್ಮ ಪಪ್ಪ ಅಮ್ಮಂಗೆ ನನ್ನ ಕಂಡ್ರೆ ತುಂಬ ಇಷ್ಟ. ಮೊದಲನೇ ಮಗಳಲ್ವಾ, ಅದಕ್ಕೆ ಸ್ವಲ್ಪ ಪ್ರೀತಿ ಕರುಣೆ ಕಾಳಜಿ ಎಲ್ಲ ಜಾಸ್ತಿ ಗೈಸ್ ನನ್ನ ಮೇಲೆ. ನಾನು ಇಲ್ಲಿ ಕೋರ್ಸಿಗೆ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅಷ್ಟೇ. ನೀನೇನು ಹೇಳ್ಬೇಕು, ನನಗೆ ಇನ್ನೇನು ಮಾತಾಡ್ಬೇಕಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದು ನಾನು ಮತ್ತೆ ಆನ್ಸರ್ ಮಾಡ್ಬೇಕಂತಿದ್ರೆ ಈ ವ್ಲಾಗ್ ಕಮೆಂಟಲ್ಲಿ ನೀವು ಕೇಳಿ ಗೈಸ್. ಡೆಫಿನೆಟ್ಲಿ ಇನ್ಮೇಲೆ ವ್ಲಾಗ್ಸ್ ಮಾಡ್ತೀನಿ, ವಾಟ್ ಎವರ್ ಇಟ್ ಈಸ್. ನನಗೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಇವತ್ತು ಡಿಸೈಡ್ ಮಾಡಿದ್ದೀನಿ. ಸೊ ಮಾಡ್ತೀನಿ ಗೈಸ್, ವಾಟ್ ಎವರ್ ಮಾಡ್ತೀನಿ. ನನಗೆ ಕಮೆಂಟ್ಸಲ್ಲಿ ಕೇಳಿ, ಐ ಡೆಫಿನೆಟ್ಲಿ ರಿಪ್ಲೈ. ಆರ್ ಎಲ್ಸ್ ನಾನು ತುಂಬ ಜಾಸ್ತಿ ಕ್ವೆಶನ್ಸ್ ಬಂದರೆ ನಾನು ವೀಡಿಯೋನೇ ಮಾಡಿ ಹಾಕ್ತೀನಿ. ಲೈಕ್ ಯಾವ್ಯಾವ ಥರ ವೀಡಿಯೋ ಬೇಕು ಎಲ್ಲ ಕೇಳಿ ಗೈಸ್, ಎಲ್ಲನೂ ಮಾಡ್ತೀನಿ. ಲೈಕ್ ಎಕ್ಸ್ಪ್ಲೋರಿಂಗ್ ಸಮ್ ಫುಡ್ ಸ್ಟ್ರೀಟ್ಸ್ ಅಂತ ಏನಾದರೂ ಫೈನ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಇದೀನಲ್ಲ, ಫುಲ್ ಎಂಜಾಯ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ದೆನ್ ನನ್ನ ರೂಮ್ಮೇಟ್ಸ್ ಹಾಕೊಂಡಿದ್ದಾರೆ, ಅವ್ರ ಜೊತೆ ಒಂದಿನ ವ್ಲಾಗ್ ಮಾಡ್ತೀನಿ ಗೈಸ್. ದೇ ಆರ್ ಆಲ್ ವರ್ಕಿಂಗ್ ಆ್ಯಕ್ಚುಲಿ, ಅವ್ರ ಜೊತೆ ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಫ್ರಮ್ ಮೇಘರಾಜ್. ಲವ್ ಯು ಆಲ್. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.